ನಾವು ನಮ್ಮ ಚರ್ಚೆಯನ್ನ ಮುಂದುವರಿಸ್ತಾ ಇಂದು 5ನೇ ವಿಷಯದತ್ತ ಗಮನ ಹರಿಸೋಣ. ಇದು ಆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮುಖ್ಯವಾದ ವಿಷಯ. ಹೌದು, ಯುಪಿಎಸ್ಸಿ ಕೆಪಿಎಸ್ಸಿ ಎರಡರಲ್ಲೂ ಇದ್ರ ಬಗ್ಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚು. ಖಂಡಿತ. ಆದರೆ ಅದಕ್ಕೂ ಮೀರಿ ನಮ್ಮ ದೇಶದ ಕೋಟ್ಯಾಂತರ ಜನರ ಭವಿಷ್ಯದ ಮೇಲೆ ನೇರ ಪರಿಣಾಮ ಬೀರುವ ವಿಷಯ ಇದು. ಅದೇ ಪಿಂಚಣಿ ಯೋಜನೆಗಳ ಕುರಿತಾದ ಚರ್ಚೆ. ಹೌದು, ಇದೊಂದು ಯಾವತ್ತೂ ಮುಗಿಯದ ಚರ್ಚೆ. ಒಂದ್ ಕಡೆ ಸರ್ಕಾರಿ ನೌಕರರ ನಿವೃತ್ತ ಜೀವನದ ಭದ್ರತೆಯ ಪ್ರಶ್ನೆ, ಮತ್ತೊಂದೆಡೆ ದೇಶದ ಆರ್ಥಿಕ ಶಿಸ್ತಿನ ದೊಡ್ಡ ಸವಾಲು. ನಿಖರವಾಗಿ ಇದನ್ನ 2 ತೀವ್ರ ತುದಿಗಳಿಗೆ ಹೋಲಿಸಬಹುದು ಅನ್ಸುತ್ತೆ. ಒಂದು ಕಡೆ ಹಳೆಯ ಪಿಂಚಣಿ ಯೋಜನೆ ಅಂದ್ರೆ OPS. ಇದು ನೌಕರರಿಗೆ ಅದ್ಭುತವಾದ ಭದ್ರತೆ ನೀಡುತ್ತೆ. ಆದ್ರೆ ಸರ್ಕಾರಗಳ ಬೊಕ್ಕಸವನ್ನೇ ಬರಿದು ಮಾಡುವಷ್ಟು ಹೊರೆಯಾಗಬಹುದು ಅನ್ನೋ ಆರೋಪ ಇದೆ. ಹೌದು, ಇನ್ನು ಮತ್ತೊಂದು ಕಡೆ ಹೊಸ ಪಿಂಚಣಿ ಯೋಜನೆ NPS. ಇದು ಸರ್ಕಾರದ ಮೇಲಿನ ಹೊರೆಯನ್ನ ಕಡಿಮೆ ಮಾಡುತ್ತೆ. ಆದ್ರೆ ನೌಕರರನ್ನ ಸಂಪೂರ್ಣವಾಗಿ ಮಾರುಕಟ್ಟೆಯ ಏರಿಳಿತಗಳಿಗೆ ತೆರೆದಿಡುತ್ತೆ. ಇದೇ ಇವೆರಡರ ನಡುವಿನ ಸಂಘರ್ಷ. ಈ ಎರಡೂ ತುದಿಗಳ ನಡುವೆ ಒಂದು ಸುವರ್ಣ ಮಧ್ಯಮ ಮಾರ್ಗವನ್ನು ಹುಡುಕುವ ದೊಡ್ಡ ಪ್ರಯತ್ನವೇ ದೇಶದಲ್ಲಿ ನಡೀತಿದೆ ಅಲ್ವಾ? ಹೌದು, ಆ ಹುಡುಕಾಟದಲ್ಲೇ ತಮಿಳುನಾಡು ಸರ್ಕಾರದ TAPS ಮತ್ತು ಕೇಂದ್ರ ಸರ್ಕಾರದ ಸಂಭಾವ್ಯ UPS ಯೋಜನೆಗಳು ಹುಟ್ಟುಕೊಂಡಿರೋದು. ಓಕೆ, ಹಾಗಾದ್ರೆ ಇವು ನಿಜವಾಗಿಯೂ ಆ ಮಧ್ಯಮ ಮಾರ್ಗವನ್ನ ಕಂಡುಕೊಂಡಿವೆ ಅನ್ನೋದೇ ಇಂದಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಖಂಡಿತ. ಈ ವಿಷಯ ನಾವು ಮೊದಲೇ ಹೇಳಿದ ಹಾಗೆ GS2 ಪೇಪರಲ್ಲಿ ಬರೋ ಸರ್ಕಾರಿ ನೀತಿಗಳು ಮತ್ತು ಸಾಮಾಜಿಕ ಭದ್ರತೆ ಹಾಗೂ GS3ಯಲ್ಲಿ ಬರೋ ಭಾರತೀಯ ಆರ್ಥಿಕತೆಗೆ ನೇರವಾಗಿ ಸಂಬಂಧಪಟ್ಟಿದ್ದು. ಹಾಗಾಗಿ ಬನ್ನಿ ಈ ಸಂಕೀರ್ಣ ವಿಷಯದ ಗಂಡುಗಳನ್ನ ಒಂದೊಂದಾಗಿ ಬಿಡಿಸೋಣ. ಸರಿ. ಮೊದಲಿಗೆ ಈ OPS ಮತ್ತು NPS ನಡುವಿನ ಮೂಲಭೂತ ವ್ಯತ್ಯಾಸವನ್ನೇ ಅರ್ಥ ಮಾಡಿಕೊಳ್ಳೋಣ. ಯಾಕಿಷ್ಟೊಂದು ದೊಡ್ಡ ಚರ್ಚೆ ಇವೆರಡರ ಸುತ್ತ ನಡೀತಿದೆ? ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ OPS ಅನ್ನೋದು ಒಂದು ಭರವಸೆ ಇದ್ದ ಹಾಗೆ. ಭರವಸೆ? ಹೌದು. ಸರ್ಕಾರ ತನ್ನ ನೌಕರನಿಗೆ ಹೇಳುತ್ತೆ, ನೀವು ನಿವೃತ್ತದಾದ್ಮೇಲೆ ನಿಮ್ಮ ಕೊನೆಯ ತಿಂಗಳ ಸಂಬಳದ ಅರ್ಧದಷ್ಟು ಹಣವನ್ನು ನಾವು ಪ್ರತಿ ತಿಂಗಳು ಜೀವನ ಪರ್ಯಂತ ಕೊಡ್ತೇವೆ. ಓಕೆ. ಆಂತರಿಕವಾಗಿ ನಿಗದಿತ ಪ್ರಯೋಜನ ಅಥವಾ ಡಿಫೈನ್ಡ್ ಬೆನಿಫಿಟ್ ಯೋಜನೆ ಅಂತ ಕರೆಯೋದು. ಅಂದ್ರೆ ನೌಕರನಿಗೆ ತನ್ನ ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಯಾವುದೇ ಟೆನ್ಷನ್ ಇಲ್ಲ. ಹೌದು. ಇದರಲ್ಲಿ ಅತಿದೊಡ್ಡ ಆಕರ್ಷಣೆ ಅಂದ್ರೆ ನೌಕರ ತನ್ನ ಸಂಬಳದಿಂದ ಇದಕ್ಕೆ ಒಂದು ಪೈಸೆಯನ್ನೂ ಕಟ್ಟಬೇಕಾಗಿಲ್ಲ. ಸರಿನಾ? ಅದೇ ಮುಖ್ಯವಾದ ಪಾಯಿಂಟ್. ಸಂಪೂರ್ಣ ಜವಾಬ್ದಾರಿ ಸರ್ಕಾರದ ಮೇಲೆ. ಇದು ಒಂದು 20-30 ವರ್ಷಗಳ ಹಿಂದೆ ಸರಿಯಿತ್ತು. ಆದ್ರೆ ಈಗ ಜನರ ಜೀವಿತಾವಧಿ ಹೆಚ್ಚಾಗಿದೆ, ಸರ್ಕಾರಿ ನೌಕರರ ಸಂಖ್ಯೆ ಬೆಳೆದಿದೆ. ಹಾಗಾಗಿ ಇವತ್ತು ಕೆಲಸದಲ್ಲಿರುವರ ತೆರಿಗೆ ಹಣದಿಂದ ಹಳೆಯ ನಿವೃತ್ತರಿಗೆ ಪಿಂಚಣಿ ಕೊಡುವ ಈ ವ್ಯವಸ್ಥೆ ಫ್ಯೂಚರಲ್ಲಿ, ಹೌದು, ಮುಂದೊಂದು ದಿನ ಆರ್ಥಿಕವಾಗಿ ಕುಸಿದು ಬೀಳಬಹುದು ಅನ್ನೋ ಆತಂಕ ಶುರುವಾಯಿತು. ಆ ಆತಂಕದಿಂದಲೇ NPS ಜಾರಿಗೆ ಬಂದಿದ್ದು. ಹಾಗಾದ್ರೆ NPS ಈ ಭರವಸೆಯನ್ನ ಹೇಗೆ ಬದಲಾಯಿಸಿತು? NPS ಭರವಸೆಯ ಮಾದರಿಯನ್ನು ಬದಲಿಸಿ ಹೂಡಿಕೆಯ ಮಾದರಿಯನ್ನು ತಂದಿತು. ಓಕೆ, ಹೂಡಿಕೆ. ಇಲ್ಲಿ ಸರ್ಕಾರ ನಾವು ನಿಮಗೆ ಇಷ್ಟೇ ಹಣ ಕೊಡುತ್ತೇವೆ ಅಂತ ಗ್ಯಾರಂಟಿ ನೀಡುವುದಿಲ್ಲ ಅಂತ ಹೇಳುತ್ತೆ. ಬದಲಾಗಿ ನೀವು ನಿಮ್ಮ ಸಂಬಳದ 10% ಹಾಕಿ, ನಾವು ನಮ್ಮ ಕಡೆಯಿಂದ 14% ಹಾಕುತ್ತೇವೆ. ಈ ಒಟ್ಟು ಹಣವನ್ನು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋಣ, ಅದರಿಂದ ಬರುವ ಆದಾಯವೇ ನಿಮ್ಮ ಪಿಂಚಣಿ ಅಂತ. ಸರಿ. ಇದನ್ನೇ ನಿಗದಿತ ಕೊಡುಗೆ ಅಥವಾ ಡಿಫೈನ್ಡ್ ಕಾಂಟ್ರಿಬ್ಯೂಷನ್ ಯೋಜನೆ ಎನ್ನುವುದು. ಅಂದ್ರೆ ಇಡೀ ವ್ಯವಸ್ಥೆಯಲ್ಲಿದ್ದ ರಿಸ್ಕ್ ಸರ್ಕಾರದ ಹೆಗಲಿಂದ ಇಳಿದು ನೇರವಾಗಿ ನೌಕರನ ಹೆಗಲಿಗೆ ವರ್ಗಾವಣೆಯಾದ ಹಾಗೆ. ನಿಖರವಾಗಿ. ಇದು ಆರ್ಥಿಕವಾಗಿ ಶಿಸ್ತುಬದ್ಧವಾಗಿ ಕಾಣಬಹುದು. ಆದರೆ ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕ ಅಥವಾ ಪೊಲೀಸ್ ಪೇದೆ ರಿಟೈರ್ ಆದ್ಮೇಲೆ ಶೇರ್ ಮಾರುಕಟ್ಟೆಯ ಸ್ಥಿತಿಗತಿ ನೋಡಿ ಚಿಂತಿಸುವಂತಾಗತ್ತೆ. ಈ ಮಾನಸಿಕ ವ್ಯತ್ಯಾಸವೇ ಬಹುಶಃ ಇಡೀ ವಿರೋಧದ ಮೂಲ ಕಾರಣ ಇರಬೇಕು. ಖಂಡಿತ. ಇದೇ ಕಾರಣಕ್ಕೆ ನಮಗೆ ಮಾರುಕಟ್ಟೆ ರಿಸ್ಕ್ ಬೇಡ, OPSನ ಭದ್ರತೆಯೇ ಬೇಕು ಅನ್ನೋ ಕೂಗು ದೇಶಾದ್ಯಂತ ಬಲವಾಗಿದೆ. ಹೌದು, ಕೇಳಿ ಬರ್ತಿದೆ. ಆದ್ರೆ ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣವಾಗಿ OPSಗೆ ಮರಳುವ ಆರ್ಥಿಕ ಶಕ್ತಿಯೂ ಇಲ್ಲ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲೇ ತಮಿಳುನಾಡು ಸರ್ಕಾರ ಒಂದು ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ. ಅದೇ ತಮಿಳುನಾಡು ಅಶೋರ್ಡ್ ಪೆನ್ಷನ್ ಸ್ಕೀಮ್, ಟ್ಯಾಪ್ಸ್. ಹೆಸರಲ್ಲೇ ಅಶೋರ್ಡ್ ಅಂದ್ರೆ ಖಚಿತ ಅಂತ ಇದೆ. ಹೌದು. ಹಾಗಾದ್ರೆ ಇದು OPSನ ಭದ್ರತೆ ಮತ್ತು NPSನ ಆರ್ಥಿಕ ಶಿಸ್ತು ಇವೆರಡನ್ನೂ ಒಟ್ಟಿಗೆ ತರಲು ಪ್ರಯತ್ನಿಸ್ತಿದ್ಯಾ? ಕೇಳೋಕಿದು ಪರ್ಫೆಕ್ಟ್ ಸೊಲ್ಯೂಷನ್ ತರ ಕಾಣಿಸ್ತೆ. ಇದರ ರಚನೆ ಹೇಗಿದೆ? ಇದರಲ್ಲಿ ಎಲ್ಲಾದ್ರೂ ಅಪಾಯದ ಸಾಧ್ಯತೆ ಇದೆಯಾ?
ಒಳ್ಳೆ ಪ್ರಶ್ನೆ. ಟ್ಯಾಬ್ಸ್ ಒಂದು ಜಾಣ್ಮೆಯ ಮಿಶ್ರಣ ಅಂತ ಹೇಳಬಹುದು. ಹ್ಮ್ ಮೊದಲಿಗೆ ಇದು ನೌಕರರ ಅತಿದೊಡ್ಡ ಬೇಡಿಕೆಯಾದ ಖಚಿತ ಪಿಂಚಣಿಯನ್ನು ಒಪ್ಪಿಕೊಳ್ಳುತ್ತೆ. ಓಕೆ ಅಂದ್ರೆ OPSನಂತೆಯೇ ನಿವೃತ್ತಿಯ ಸಮಯದಲ್ಲಿನ ಕೊನೆಯ ತಿಂಗಳ ಮೂಲ ವೇತನದ 50% ಪಿಂಚಣಿಯನ್ನು ಗ್ಯಾರಂಟಿ ಮಾಡುತ್ತೆ. ಸರಿ, ಇದರಿಂದ ನೌಕರರಿಗೆ ಬೇಕಾದ ಭದ್ರತೆ ಸಿಕ್ಕ ಹಾಗಾಯ್ತು. ಹೌದು. ಹಾಗಾದ್ರೆ ಸರ್ಕಾರದ ಬೊಕ್ಕಸದ ಮೇಲಿನ ಹೊರೆ ಕಡಿಮೆ ಮಾಡಲು ಇದರಲ್ಲಿ NPSನ ಯಾವ ಅಂಶವನ್ನು ಬಳಸ್ಕೊಂಡಿದ್ದಾರೆ? ಇಲ್ಲೇ ಅದರ ಜಾಣ್ಮೆ ಇರೋದು. OPSನಲ್ಲಿ ನೌಕರರ ಕೊಡುಗೆ ಶೂನ್ಯ, 0. ಹೌದು. ಆದರೆ TPS NPSನ ಕೊಡುಗೆಯ ತತ್ವವನ್ನು, ಅಂದರೆ ಕಾಂಟ್ರಿಬ್ಯೂಟರಿ ಎಲಿಮೆಂಟ್ ಅನ್ನು ಉಳಿಸಿಕೊಂಡಿದೆ. ನೌಕರರು ತಮ್ಮ ಸಂಬಳದಿಂದ ಪಿಂಚಣಿ ನಿಧಿಗೆ ಕೊಡುಗೆ ನೀಡುವುದನ್ನು ಮುಂದುವರಿಸುತ್ತಾರೆ. ಓ ಸರಿ ಸರಿ, ಅಂದ್ರೆ ಸರ್ಕಾರ ಏಕಾಂಗಿಯಾಗಿ ಪೂರ್ತಿ ಭಾರವನ್ನು ಹೊರಬೇಕಾಗಿಲ್ಲ. ಖಂಡಿತ. ಭಾರವು ಸರ್ಕಾರ ಮತ್ತು ನೌಕರರ ನಡುವೆ ಹಂಚಿ ಹೋಗುತ್ತೆ. ಅಂದ್ರೆ ನಿನಗೂ ಬೇಡ ನನಗೂ ಬೇಡ ಇಬ್ರಿಗೂ ಸೇರಿದ್ದು ಅನ್ನೋ ಹಾಗೆ. ಇದರ ಜೊತೆಗೆ ಗ್ರ್ಯಾಚ್ಯುಟಿ, ಕುಟುಂಬ ಪಿಂಚಣಿ ಅಂತಹ ಸೌಲಭ್ಯಗಳನ್ನು ಸೇರಿಸಿದ್ದಾರೆ ಅಂತ ನಮ್ಮ ಮೂಲಗಳು ಹೇಳ್ತವೆ. ಹೌದು. ಅದು ಈ ಯೋಜನೆಯನ್ನು ಇನ್ನಷ್ಟು ಆಕರ್ಷಕವಾಗಿಸುತ್ತೆ. ಆದ್ರೆ ಇಲ್ಲಿ ನಾವು ತಮಿಳುನಾಡಿನ ಆರ್ಥಿಕ ಸ್ಥಿತಿಯನ್ನು ಗಮನಿಸಬೇಕು. ನಮ್ಮ ಮೂಲಗಳ ಪ್ರಕಾರ ತಮಿಳುನಾಡಿನ ಒಟ್ಟು ಸಾಲವು ಅದರ GSDP, ಅಂದರೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ 26.1% ರಷ್ಟಿದೆ. ಓ, ಅದು FRBM ಕಾಯ್ದೆಯ ಮಿತಿಗಿಂತ ಜಾಸ್ತಿ ಅಲ್ವಾ? 25% ಲಿಮಿಟ್ ಅನ್ಸುತ್ತೆ. ಹೌದು, ಸ್ವಲ್ಪ ಜಾಸ್ತಿ ಇದೆ. ಇಂಥ ಬಿಗುವಿನ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ OPSಗೆ ಮರಳುವುದು ಅದು ಆರ್ಥಿಕವಾಗಿ ಆತ್ಮಹತ್ಯಾಕಾರಿ ಆಗುತ್ತಿತ್ತು. ನಿಜ. ಹಾಗಾಗಿ ಟ್ಯಾಬ್ಸ್ ಒಂದು ರಾಜಕೀಯ ಅನಿವಾರ್ಯತೆ ಮಾತ್ರವಲ್ಲ, ಒಂದು ಹಣಕಾಸಿನ ವಿವೇಕದ, ಅಂದ್ರೆ ಫಿಸ್ಕಲ್ ಪ್ರೂಡೆನ್ಸ್ನ ನಡೆ ಕೂಡ ಹೌದು. ಈ ಹಣಕಾಸಿನ ವಿವೇಕದ ಮಾತು ಬಂದಾಗ ಇದು ಕೇವಲ ಒಂದು ರಾಜ್ಯದ ಸಮಸ್ಯೆಯಲ್ಲ, ಇಡೀ ದೇಶದ ಸಮಸ್ಯೆ. ಹಾಗಾದರೆ ಕೇಂದ್ರ ಸರ್ಕಾರ ಕೂಡ ಇದೇ ದಿಕ್ಕಿನಲ್ಲಿ ಯೋಚಿಸ್ತಿದೆಯಾ? ರಾಷ್ಟ್ರಮಟ್ಟದಲ್ಲಿ ಇಂಥದ್ದೇನಾದರೂ ಪರಿಹಾರ ಸಿದ್ಧವಾಗುತ್ತಿದೆಯೇ? ಖಂಡಿತವಾಗಿಯೂ. ತಮಿಳುನಾಡು ರಾಜ್ಯಮಟ್ಟದಲ್ಲಿ ಏನು ಮಾಡಲು ಯತ್ನಿಸ್ತಿದ್ಯೋ ಅದನ್ನೇ ರಾಷ್ಟ್ರಮಟ್ಟದಲ್ಲಿ ಮಾಡಲು ಕೇಂದ್ರ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆ ಅಥವಾ ಯೂನಿಫೈಡ್ ಪೆನ್ಷನ್ ಸ್ಕೀಮ್, ಅಂದ್ರೆ UPS ಅನ್ನು ಪ್ರಸ್ತಾಪಿಸಿದೆ. ಓ, UPS. ಹೌದು. ಏಪ್ರಿಲ್ 1, 2025ರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ. ಈ ಯೋಜನೆ ಟ್ಯಾಬ್ಸ್ನಂತೆ ಒಂದು ಸಮತೋಲಿತ ಮಾರ್ಗವನ್ನು ಅನುಸರಿಸುತ್ತೆ. ಹಾಗಾದರೆ UPSನ ಪ್ರಮುಖ ಲಕ್ಷಣಗಳೇನು? ಇದು ಟ್ಯಾಬ್ಸ್ಗಿಂತ ಹೇಗೆ ಭಿನ್ನವಾಗಿದೆ ಅಥವಾ ಅದನ್ನೇ ಹೋಲುತ್ತದೆಯಾ? ಹಲವು ಸಾಮ್ಯತೆಗಳಿವೆ. UPS ಕೂಡ ಖಚಿತ ಪಿಂಚಣಿಯ ಭರವಸೆ ನೀಡುತ್ತೆ. 25 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ಅವರ ಸೇವೆಯ ಕೊನೆಯ 12 ತಿಂಗಳ ಸರಾಸರಿ ವೇತನದ 50%ರಷ್ಟು ಪಿಂಚಣಿ ಖಚಿತ. ಒಂದು ನಿಮಿಷ, ಇಲ್ಲಿ ಕೊನೆಯ 12 ತಿಂಗಳ ಸರಾಸರಿ ವೇತನ ಅಂತ ಹೇಳಿದ್ರಿ. OPSನಲ್ಲಿ ಕೊನೆಯ ತಿಂಗಳ ವೇತನ ಇತ್ತು. ಈ ಸಣ್ಣ ಬದಲಾವಣೆ ಕೂಡ ಸರ್ಕಾರದ ಮೇಲಿನ ಹೊರೆಯನ್ನು ಸ್ವಲ್ಪ ಕಡಿಮೆ ಮಾಡುವ ಉದ್ದೇಶದಿಂದ ಮಾಡಿರಬಹುದೇ? ಖಂಡಿತ. ಅದು ಒಂದು ಸೂಕ್ಷ್ಮವಾದ ಆದರೆ ಪ್ರಮುಖವಾದ ವ್ಯತ್ಯಾಸ. ಕೊನೆಯ ತಿಂಗಳುಗಳಲ್ಲಿ ಸಾಮಾನ್ಯವಾಗಿ ಬಡ್ತಿ ಅಥವಾ ತುಟ್ಟಿಭತ್ಯೆ ಹೆಚ್ಚಳದಿಂದ ಸಂಬಳ ಜಾಸ್ತಿಯಾಗಿರ್ತದೆ. ಹೌದು. 12 ತಿಂಗಳ ಸರಾಸರಿ ತೆಗೆದುಕೊಂಡ್ರೆ ಆ ಮೊತ್ತ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಆರ್ಥಿಕ ಶಿಸ್ತಿನ ಕಡೆಗಿನ ಮತ್ತೊಂದು ಸಣ್ಣ ಹೆಜ್ಜೆ. ಸರಿ, ಅರ್ಥವಾಯಿತು. ಹಾಗಾದರೆ ಕುಟುಂಬ ಪಿಂಚಣಿ, ಕನಿಷ್ಠ ಪಿಂಚಣಿಯಂತಹ ವಿಷಯಗಳ ಬಗ್ಗೆ UPS ಏನ್ ಹೇಳುತ್ತೆ? ಅದನ್ನು UPS ಗಣನೆಗೆ ತೆಗೆದುಕೊಂಡಿದೆ. ನೌಕರನ ಮರಣಾನಂತರ ಅವರ ಕುಟುಂಬಕ್ಕೆ ಮೂಲ ಪಿಂಚಣಿಯ 60%ರಷ್ಟು ಖಚಿತ ಕುಟುಂಬ ಪಿಂಚಣಿ ಸಿಗುತ್ತೆ. ಓಕೆ. ಅಷ್ಟೇ ಅಲ್ಲ, ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಿದವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಖಚಿತ ಕನಿಷ್ಠ ಪಿಂಚಣಿಯ ಭರವಸೆಯನ್ನು ನೀಡಲಾಗಿದೆ. ಇದು ಕಡಿಮೆ ಸಂಬಳದ ನೌಕರನಿಗೆ ಬಹಳ ದೊಡ್ಡ ಆಸರೆ ಆಗಬಹುದು. ಹೌದು. ಆದರೆ ಇಲ್ಲಿ ನನ್ನದೊಂದು ಪ್ರಾಯೋಗಿಕ ಪ್ರಶ್ನೆ. ಇವತ್ತು 10,000 ದೊಡ್ಡ ಮೊತ್ತ ಅನ್ಸ್ಬೋದು. ಇನ್ನು 20 ವರ್ಷಗಳ ನಂತರ ಹಣದುಬ್ಬರದಿಂದ ಅದರ ಮೌಲ್ಯ ಕಡಿಮೆಯಾಗುತ್ತಲ್ಲ. 60 ರೂಪಾಯಿಗೊಂದು ಲೀಟರ್ ಪೆಟ್ರೋಲ್ ಸಿಗ್ತಿದ್ದ ಕಾಲ ನೆನಪಿದೆ ತಾನೆ? ನಿವೃತ್ತರ ಕೊಳ್ಳುವ ಶಕ್ತಿಯನ್ನು ಕಾಪಾಡಲು UPSನಲ್ಲಿ ಏನಾದ್ರೂ ವ್ಯವಸ್ಥೆ ಇದೆಯಾ? ಅತ್ಯುತ್ತಮ ಪ್ರಶ್ನೆ. ಯಾವುದೇ ಪಿಂಚಣಿ ಯೋಜನೆಯ ಯಶಸ್ಸು ಅಡಗಿರುವುದೇ ಈ ಪ್ರಶ್ನೆಯ ಉತ್ತರದಲ್ಲಿ. UPS ಪಿಂಚಣಿ ಮೊತ್ತವನ್ನು CPIWIಗೆ, ಅಂದ್ರೆ ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕಕ್ಕೆ ಜೋಡಿಸಿದೆ. ಓಕೆ, CPIWI. ಸರಳವಾಗಿ ಹೇಳುವುದಾದ್ರೆ, ಬೆಲೆ ಏರಿಕೆ ಅಥವಾ ಹಣದುಬ್ಬರ ಹೆಚ್ಚಾದಂತೆ ಪಿಂಚಣಿ ಮೊತ್ತವು ತಾನಾಗಿಯೇ ಹೆಚ್ಚಾಗುತ್ತಾ ಹೋಗುತ್ತದೆ. ಆಟೋಮ್ಯಾಟಿಕ್ ಆಗಿ. ಹೌದು. ಇದಕ್ಕೆ ಇನ್ಫ್ಲೇಷನ್ ಇಂಡೆಕ್ಸೇಷನ್ ಅಂತಾರೆ. ಇದು ನಿವೃತ್ತರ ಜೀವನ ಮಟ್ಟವನ್ನು ಕಾಪಾಡಲು ಅತ್ಯಗತ್ಯ.
ಇದು ನಿಜಕ್ಕೂ ಒಂದು ದೂರದೃಷ್ಟಿಯ ಕ್ರಮ. ಹಾಗಾದ್ರೆ ಕೊಡುಗೆಯ ವಿಷಯದಲ್ಲಿ UPS ಮಾಡೆಲ್ ಹೀಗಿದೆ. ನೌಕರರು 10% ನೀಡಿದ್ರೆ ಸರ್ಕಾರದ ಪಾಲೆಷ್ಟು? ಇಲ್ಲೂ NPSನಂತೆಯೇ ಕೊಡುಗೆಯ ಮಾಡೆಲ್ ಇದೆ. ನೌಕರರು ತಮ್ಮ ಮೂಲ ವೇತನದ 10% ನೀಡುತ್ತಾರೆ. ಆದರೆ ಸರ್ಕಾರದ ಕೊಡುಗೆ ಇಲ್ಲಿ ಗಮನಾರ್ಹವಾಗಿ ಹೆಚ್ಚಿದೆ, 18.5%. 18.5%. ಅದು NPSಗಿಂತ ಜಾಸ್ತಿ. ಹೌದು, ಜಾಸ್ತಿ. ಈ ಮೂಲಕ ಸರ್ಕಾರವು ತಾನು ನೌಕರರ ನಿವೃತ್ತಿ ಭದ್ರತೆಯ ಪ್ರಮುಖ ಪಾಲುದಾರ ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ಇದು ಕೇವಲ ಒಂದು ರಾಜಿಯಾಗಿ ಅಲ್ಲ, ಸರ್ಕಾರದ ಸಾಮಾಜಿಕ ಒಪ್ಪಂದದ ಸ್ವರೂಪವೇ ಬದಲಾಗುತ್ತಿರುವುದರ ಸಂಕೇತ. ಇದೊಂದು ಬಹಳ ಆಸಕ್ತಿದಾಯಕ ಪಾಯಿಂಟ್. ಅಂದ್ರೆ OPSನಲ್ಲಿ ಸರ್ಕಾರ ಸಂಪೂರ್ಣ ಒದಗಿಸುವವ ಅಥವಾ ಪ್ರೊವೈಡರ್ ಆಗಿತ್ತು. NPSನಲ್ಲಿ ಕೇವಲ ಕೊಡುಗೆದಾರ ಅಂದ್ರೆ ಕಾಂಟ್ರಿಬ್ಯೂಟರ್ ಆಯಿತು. ಆದರೆ TPS ಮತ್ತು UPSನಂತಹ ಯೋಜನೆಗಳ ಮೂಲಕ ಸರ್ಕಾರ ಈಗ ಸಹ ಕೊಡುಗೆದಾರ ಮತ್ತು ಖಾತರಿದಾರ ಅಂದ್ರೆ ಕೋ-ಕಾಂಟ್ರಿಬ್ಯೂಟರ್ ಅಂಡ್ ಗ್ಯಾರಂಟರ್ ಎಂಬ ಹೊಸ ಪಾತ್ರವನ್ನು ವಹಿಸಿಕೊಳ್ಳುತ್ತಿದೆ. ಇದು ಪಬ್ಲಿಕ್ ಪಾಲಿಸಿಯಲ್ಲೇ ಒಂದು ದೊಡ್ಡ ತಾತ್ವಿಕ ಬದಲಾವಣೆ ಅಲ್ವಾ? ನಿಖರವಾಡಿ, ನೀವು ಇಡೀ ಚರ್ಚೆಯ ತಿರುಳನ್ನು ಹಿಡಿದಿದ್ದೀರಿ. ಇದು ಕೇವಲ ಅಂಕಿಅಂಶಗಳ ಹೊಂದಾಣಿಕೆಯಲ್ಲ, ಇದು ಸರ್ಕಾರದ ಜವಾಬ್ದಾರಿಯ ಮರುವ್ಯಾಖ್ಯಾನ. ಸರಿ, ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ನಾವು ಗಮನಿಸಬೇಕಾದ ಪ್ರಮುಖ ಅಂಶಗಳು ಯಾವುವು? ಈ ಚರ್ಚೆಯ ಸಾರಾಂಶವೇನು? 3 ಪ್ರಮುಖ ಅಂಶಗಳನ್ನು ನಾವು ನೆನಪಿನಲ್ಲಿಡಬೇಕು. ಓಕೆ. ಎಂಬ 2 ಪ್ರಮುಖ ತತ್ವಗಳ ನಡುವಿನ ನಿರಂತರ ಸಂಘರ್ಷದ ಅತ್ಯುತ್ತಮ ಉದಾಹರಣೆ. ಯಾವುದೇ ಉತ್ತರವನ್ನು ಬರೆಯುವಾಗ ಈ ದ್ವಂದ್ವದ ಆಳವನ್ನು ವಿಶ್ಲೇಷಿಸುವುದು ಬಹಳ ಮುಖ್ಯ. ಸರಿ, ಮೊದಲನೇ ಪಾಯಿಂಟ್. ಎರಡನೇ ಅಂಶ. ಎರಡನೇದಾಗಿ, TAPS ಮತ್ತು UPS ಕೇವಲ ರಾಜಿ ಸೂತ್ರಗಳಲ್ಲ, ಇವು ನಿಗದಿತ ಪ್ರಯೋಜನ ಮತ್ತು ನಿಗದಿತ ಕೊಡುಗೆ ಎಂಬ 2 ವಿಭಿನ್ನ ಮಾದರಿಗಳ ಸಕಾರಾತ್ಮಕ ಅಂಶಗಳನ್ನು ಒಗ್ಗೂಡಿಸುವ ಹೈಬ್ರಿಡ್ ಮಾದರಿಗಳು. ಹೈಬ್ರಿಡ್ ಮಾಡೆಲ್ಸ್. ಹೌದು, ಇವು ಭವಿಷ್ಯದ ಸಾಮಾಜಿಕ ಭದ್ರತಾ ನೀತಿಗಳಿಗೆ ದಿಕ್ಸೂಚಿ ಆಗಬಹುದು. ಇವು ಸಮಸ್ಯೆಗಳಿಗೆ ಪ್ರಾಯೋಗಿಕ ಪರಿಹಾರಗಳನ್ನು ಹುಡುಕುವ ಆಡಳಿತಾತ್ಮಕ ನಾವೀನ್ಯತೆಯನ್ನು ಪ್ರತಿನಿಧಿಸುತ್ತವೆ. ಮತ್ತು ಮೂರನೇ, ಬಹುಶಃ ಅತಿ ಮುಖ್ಯವಾದ ಅಂಶ. ಮೂರನೆಯದು, ಕಾನೂನಿನ ಚೌಕಟ್ಟು. ಯಾವುದೇ ರಾಜ್ಯವಾಗಲಿ ಕೇಂದ್ರವಾಗಲಿ ಇಂತಹ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತರುವಾಗ FRBM ಕಾಯ್ದೆಯ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಹೌದು, ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆಯ ಮಿತಿಗಳನ್ನು ಮೀರಲು ಸಾಧ್ಯವಿಲ್ಲ. ಇದು ರಾಜಕೀಯ ಇಚ್ಛಾಶಕ್ತಿಗೂ ಆರ್ಥಿಕ ವಾಸ್ತವಕ್ಕೂ ನಡುವೆ ಒಂದು ಲಕ್ಷ್ಮಣ ರೇಖೆಯನ್ನು ಎಳೆಯುತ್ತೆ. ಸರಿ. ಆಡಳಿತದಲ್ಲಿ ಹಣಕಾಸಿನ ಶಿಸ್ತಿನ ಪ್ರಾಮುಖ್ಯತೆಯನ್ನು ಇದು ಒತ್ತಿ ಹೇಳುತ್ತದೆ. ಈ 3 ಅಂಶಗಳು ಯಾವುದೇ ಪ್ರಬಂಧ ಅಥವಾ ಉತ್ತರಕ್ಕೆ ಒಂದು ಗಟ್ಟಿಯಾದ ಚೌಕಟ್ಟನ್ನು ಒದಗಿಸುತ್ತವೆ. ಅತ್ಯುತ್ತಮ ವಿಶ್ಲೇಷಣೆ. ಈ ಮಧ್ಯಮ ಮಾರ್ಗದ ಯೋಜನೆಗಳು ಸದ್ಯದ ಪರಿಸ್ಥಿತಿಗೆ ಒಂದು ಉತ್ತಮ ಪರಿಹಾರದಂತೆ ಕಾಣಿಸುತ್ತವೆ. ಆದರೆ ಈ ಚರ್ಚೆ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಖಂಡಿತ, ಕೇಳಿ. ನಾವು ಇಷ್ಟೊತ್ತು ಚರ್ಚಿಸಿದ್ದು ಕೇವಲ ಸಂಘಟಿತ ವಲಯದ, ಅದರಲ್ಲೂ ಸರ್ಕಾರಿ ನೌಕರರ ಬಗ್ಗೆ. ಅವರು ನಮ್ಮ ದೇಶದ ದುಡಿಯುವ ವರ್ಗದ ಒಂದು ಸಣ್ಣ ಭಾಗವಷ್ಟೇ. ಹೌದು, ನಿಜ. ಈ ಖಚಿತ ಪಿಂಚಣಿಯ ಚರ್ಚೆ ಕೇವಲ ಅವರಿಗೇ ಸೀಮಿತವಾಗಿರೋದು ದೀರ್ಘಾವಧಿಯಲ್ಲಿ ನ್ಯಾಯಸಮ್ಮತವೇ? ನೀವು ಚರ್ಚೆಯನ್ನು ಅದರ ನಿಜವಾದ ಅಂತ್ಯಕ್ಕೆ ತಂದಿದ್ದೀರಿ. ನಾವು ಕಂಡುಕೊಂಡ ಈ ಮಧ್ಯಮ ಮಾರ್ಗವು ಕೇವಲ ಒಂದು ತಾತ್ಕಾಲಿಕ ತೇಪೆಯೇ? ಅಥವಾ ಇದು ಒಂದು ದೊಡ್ಡ ಬದಲಾವಣೆಯ ಮೊದಲ ಹೆಜ್ಜೆಯೇ? ಭಾರತದ ಆರ್ಥಿಕತೆ ಮತ್ತು ಕಾರ್ಮಿಕ ಮಾರುಕಟ್ಟೆ ವೇಗವಾಗಿ ಬದಲಾಗುತ್ತಿರುವಾಗ ಗಿಗ್ ಕೆಲಸಗಾರರು, ಅಸಂಘಟಿತ ವಲಯದ ಕೋಟ್ಯಾಂತರ ಕಾರ್ಮಿಕರು ಸೇರಿದಂತೆ ದೇಶದ ಪ್ರತಿಯೊಬ್ಬ ಹಿರಿಯ ನಾಗರಿಕನ ನಿವೃತ್ತಿ ಭದ್ರತೆಗಾಗಿ ನಾವು ಯೋಚಿಸಬೇಕಲ್ಲವೇ? ಹೌದು. ಬಹುಶಃ ರಾಜ್ಯ ಮತ್ತು ನಾಗರಿಕರ ನಡುವಿನ ಸಾಮಾಜಿಕ ಒಪ್ಪಂದವನ್ನೇ ಸಂಪೂರ್ಣವಾಗಿ ಪುನರ್ವಿಮರ್ಶಿಸುವ ಸಮಯ ಬಂದಿದೆಯಾ? ಇದು ನಾವೆಲ್ಲರೂ ಚಿಂತಿಸಬೇಕಾದ ಪ್ರಶ್ನೆ. ಈ ವಿಶ್ಲೇಷಣೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ಈ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಖಂಡಿತ ಸಹಾಯ ಮಾಡುತ್ತೆ ಅನ್ಕೋತೀವಿ. ಈ ವಿವರಣೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಇದೇ ತರಹದ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಮತ್ತೆ PDF ನೋಟ್ಸ್ಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಡೀಟೇಲ್ಸ್ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿ. ನೆನ್ಪಡಿ, ನಿಮ್ಮ ಯಶಸ್ಸಿನ ಪಯಣದಲ್ಲಿ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಸರಿ, ಹಾಗಿದ್ರೆ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ನಮಸ್ಕಾರ.